ಭೂಮಿಯಿಂದ ಸೃಷ್ಟಿಯಾಗಿ ಭೂಮಿಯಲ್ಲಿರೋಷ್ಟೊತ್ತು ಜೀವ ಬಹಳ ಚೆನ್ನಾಗಿರುತ್ತೆ. ಇದು ನಾನು ತಂದಿಟ್ಕೊಂಡಾಗ ಬಹಳಷ್ಟು ಲವಲವಿಕೆಯಿಂದ ಇತ್ತು. ಸುಮಾರು ಹೊತ್ತಾಯ್ತಲ್ವ, ತಲೆ ಮಲಗಿಸ್ತಾ ಇದೆ. ಅದರಿಂದ ಈಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಆ ಲಕ್ಷ್ಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗೀತವನ್ನು ಕೇಳಿ ಅದಾದ ನಂತರ ಈ ಕಾರ್ಯಕ್ರಮದ ಬಗ್ಗೆ ನಾನು ಬರ್ತೇನೆ. ಗುರುಜಿ, ಇದಂತೂ ಈ ಕೀರ್ತನೆ ಅಂತೂ ಮನಗಳಲ್ಲಿ ನಿರಂತರವಾಗಿರುವಂತಹ ಒಂದು ಹಾಡು. ಬಹುಶಃ ಎಷ್ಟು ಸಲ ಹಾಡಿದ್ರು ಇದನ್ನು ಮತ್ತೆ ಮತ್ತೆ ಹಾಡಬೇಕು ಅನಿಸುವಂತ ಒಂದು ಕಲಾವಿದರಿಗೂ ಅಷ್ಟೇ, ಕೇಳಬೇಕು ಮತ್ತೆ ಹಾಡಬೇಕು ಅನಿಸುವಂತ ಒಂದು ಹಾಡು. ಬಹಳ ಸಂತೋಷ. ಅದಕ್ಕೆ ಹೇಳ್ತಾರಲ್ಲ, ನಮಸ್ತೇಸ್ತು ಮಹಾಮಾಯಿ ಶ್ರೀಪೀಠೆ ಸುರವಂದಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಅಂತ. ಗುರುಜಿಯವರ ಸನ್ನಿಧಿಯಲ್ಲಿ ನಾನು ಇವತ್ತು ಇದ್ದಿದ್ದು ನನ್ನ ಸೌಭಾಗ್ಯ. ಒಂದು ಗುರುಜಿಯವರ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಒಬ್ಬ ಪುಟ್ಟ ಕಲಾವಿದನಾಗಿ, ಗಾಯಕನಾಗಿ ಹಾರೈಸ್ತೀನಿ. ಭಾಗ್ಯದ ಲಕ್ಷ್ಮಿಯ ಗುಣಗಾನ ಮಾಡ್ತೀನಿ. ಆ ತಾಯಿ ನಮಗೆಲ್ಲ ಒಳ್ಳೆಯದನ್ನು ಮಾಡಲಿಲ್ಲ. ಸಜ್ಜನ ಸಾಧು ಪೂಜೆಯ ವೇಳೆಗೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ನಾದವ ತೋರುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ, ಗೆಜ್ಜೆ ಕಾಲ್ಗಳ ನಾದವ ತೋರುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ, ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ, ಸತ್ಯವ ಸಾಧಿಪ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪರಿನಿ ಸನಿ ಸದನಿ ಮನಿ ನಿ ಬಮ ಬಮ ಮರಿ ಬಮನಿ ಬಸನಿ ರಿ ಸಾನಿ ಬಮರಿ ಸ ಪಮನಿ ಬಸನಿ ರಿ ಸಾನಿ ಪಮರಿ ಸ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನಿಮ್ಮ ಹಾಡಿಗೆ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ತೋರಿಸಿದ್ವಿ. ಭಕ್ತರು ಇವತ್ತು ಕೊಲ್ಲಾಪುರದ ಮಹಾಲಕ್ಷ್ಮಿನ ದರ್ಶನ ಮಾಡೋದು. ಧನ್ಯೋಸ್ಮಿ. ಈ ಥರ ಸಾಧ್ಯವಾದಷ್ಟು ಈ ಪ್ರಕಾರ ಕಾರ್ಡ್ ಕಳಿಸ್ತಕ್ಕಂಥದ್ದು ಮತ್ತು ಇಂಗ್ಲೆಂಡ್ ಲೆಟರ್ ನೋಡಿ ಈ ಪ್ರಕಾರ ಕಳಿಸುವಂಥದ್ದು, ಈ ಇಂಗ್ಲೆಂಡ್ ಲೆಟರ್ಗಾಗಲಿ ಈ ಥರ ಪೋಸ್ಟ್ ಕಾರ್ಡ್ಗಾಗಲಿ ಈ ಥರ ಕಳಿಸ್ಕೊಟ್ರೆ ನಿಮ್ಮ ಕಣ್ಣರೇಖೆಯೂ ಇರಲ್ಲ, ನಿಮ್ಮ ಸಮಸ್ಯೆ ಮಾತ್ರ ಇರುತ್ತೆ. ಸಮಸ್ಯೆ ಮಾತ್ರ ಇದ್ದಾಗ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕಾಗೋದಿಲ್ಲ. ಕಣ್ಣಿನ ರೇಖೆ ಅಂದರೆ ಫೋಟೋ ಇದ್ದರೆ ಮಾತ್ರ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ವೀಕ್ಷಕರೇ, ಇವತ್ತು ಗುರುಜಿಯವರು ಆಯ್ಕೆ ಮಾಡಿರುವಂತಹ ಪತ್ರಗಳಲ್ಲಿ ಯಾರು ಬರೆದಿದ್ದಾರೆ, ಎಲ್ಲಿಂದ? ಧ್ಯಾನೇಶ್ ಕಮ್ಕಾರ್ ಅವರು ಬರೆದಿದ್ದಾರೆ ಗೋವಾದಿಂದ. ಧ್ಯಾನೇಶ್ ಕಮ್ಕಾರ್ ಗೋವಾದಿಂದ ಬರೆದಿದ್ದಾರೆ. ಮತ್ತೊಬ್ಬರು ರಶ್ಮಿ ರಾಜೀವ್ ನಗರ ಕೊಳ್ಳೇಗಾಲದಿಂದ ಬರೆದಿರೋಂಥವ್ರು. ಹಾಗೆಯೇ ಇನ್ನೊಬ್ಬರು ರಾಹುಲ್ ಸಿಂಗ್ ಅವರು ಬರೆದಿದ್ದಾರೆ ನೆಲೋಗಿಯಿಂದ ಬರೆದಿದ್ದಾರೆ. ರಾಹುಲ್ ಸಿಂಗ್ ಅವರು ರಶ್ಮಿ ಕೊಳ್ಳೇಗಾಲ ರಾಜೀವ್ ನಗರ, ಧ್ಯಾನೇಶ್ ಕಮ್ಕಾರ್ ಗೋವಾದಿಂದ ಬರೆದಿರೋರು. ಮತ್ತೊಬ್ಬರು ಪ್ರಮೀಳಾಭಾಯ್ ವಿನೋಬನಗರ ದಾವಣಗೆರೆಯಿಂದ ಬರೆದಿರೋರು. ನೀವು ಸಿದ್ಧರಾಗಿರ್ಬೋದು. ಮುಂದಿನ ಭಾಗದಲ್ಲಿ ನಿಮ್ಮ ಪತ್ರಗಳನ್ನು ಓದ್ತೀವಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಈಗ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಮಕರ ರಾಶಿಯಿಂದ ತಿಳಿಸ್ಕೊಡಿ. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ
ಮಕರ ರಾಶಿಯಲ್ಲಿರ್ತಕ್ಕಂಥವರ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಇವತ್ತು ಬಹಳ ಅದೃಷ್ಟದ ದಿನವೂ ಹೌದು. ಹಾಗೆ ಮಧ್ಯಾಹ್ನ 2 ಗಂಟೆಯ ನಂತರ ಅಪರಾಹ್ನ ಕಾಲದಲ್ಲಿ ಯಾವುದೇ ಕೆಲಸಗಳಾಗಬೇಕಾದ್ರೂ ಬಹಳ ಮಂದಗತಿಯಲ್ಲಿ ಸಾಗೋದು ಉಂಟು. ಅದಕ್ಕೋಸ್ಕರ ಮಾಡಬೇಕಾದಂತಹ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಮಧ್ಯಾಹ್ನ 12 ಅಥವಾ 2 ಗಂಟೆ ಒಳಗಡೆ ಇವತ್ತಿನ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ. 2 ಗಂಟೆ ಒಳಗಡೆ ನಡೀತಕ್ಕಂತಹ ಕೆಲಸಗಳು ಬಹಳಷ್ಟು ಚುರುಕಾಗಿರುತ್ತೆ. 2 ಗಂಟೆ ನಂತರ ನಡೆಯುವಂತಹ ಕೆಲಸ ಸ್ವಲ್ಪ ಮಂದಗತಿಯಲ್ಲಿರುತ್ತೆ, ಅದು ನಿಮ್ಮ ಅದೃಷ್ಟದ ಮೇಲೆ ನಿಂತಿರುತ್ತೆ. ಆದರೆ ಮಕರ ರಾಶಿಯವರು ಸಂಜಾ ಕಾಲದಲ್ಲಿ ಸ್ವಲ್ಪ ತಲೆನೋವಿಂದ ಒದ್ದಾಡುವಂಥ ಸನ್ನಿವೇಶ ಎದುರಾಗ್ಬೋದು. ಇದಕ್ಕಾಗಿ ಒಂದಿಷ್ಟು ಪಚ್ಕರ್ಪುರ, ವಿಳೆದೆಲೆ, ಇದನ್ನು ಪಚ್ಕರ್ಪುರ ವಿಳೆದೆಲೆ ಎರಡೂ ಸಹಿತ ಮಿಶ್ರಣ ಮಾಡಿ ತಲೆಗೆ ಹಚ್ಚೋದ್ರಿಂದಲೂ ತಲೆನೋವು ಕಡಿಮೆ ಆಗುತ್ತೆ, ಮನಸ್ಸಿಗೆ ಒಂದಿಷ್ಟು ಶಾಂತಿ ಆಗುತ್ತೆ. ಹಾಗೆ ಸಾಧ್ಯವಾದರೆ ಇವತ್ತು ಕಂದು ಬಣ್ಣದ ಗೋವಿಗೆ ಮಕರ ರಾಶಿಯವರು ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿಯಿರತಕ್ಕಂಥದ್ದು, ಚಂಚಲತೆಯಿಂದ ಕೂಡಿರತಕ್ಕಂಥದ್ದು, ಆರೋಗ್ಯ ಸರಿಯಾಗಿದ್ದು ಮನಸ್ಥಿತಿ ಶಾಂತಿಯಾಗಿದ್ದರೆ ನೀವು ಮಾಡಬೇಕಾದ ಪ್ರತಿಯೊಂದು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೀರಿ. ಆರೋಗ್ಯ ಯಾವಾಗ ಸಮಂಜಸವಾಗಿರೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಆಗ ಇಲ್ಲದ ಸಮಸ್ಯೆಗಳನ್ನು ಹೆದರಿಸಬೇಕಾದ ಪ್ರಸಂಗ ಎದುರಾಗುತ್ತೆ. ಏನೇ ಆದರೂ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಇವತ್ತು ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ಗುರುಗಳ ಆರಾಧನೆ ಮಾಡ್ತಕ್ಕಂಥದ್ದು, ಗುರುರಾಯರ ಅನುಗ್ರಹ ಪಡೀಲಿಕ್ಕಾಗಿ ಗುರು ಪಾದಕೆಗಳ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು, ಇಷ್ಟೆಲ್ಲ ಅನುಗ್ರಹವನ್ನು, ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಮುಗ್ಗಟ್ಟಾಗ್ಬೋದು. ಜೊತೆಗೆ ನೀವು ನಂಬಿರ್ತಕ್ಕಂಥವ್ರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರಿಂದಲೇ ಇಲ್ಲದ ಸಮಸ್ಯೆಗಳು ಈಡಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆನೂ ಚಿಂತನೆ ಮಾಡ್ತೀರಿ, ವಿದೇಶಿ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ವಿದ್ಯಾರ್ಥಿಗಳು ಮತ್ತಷ್ಟು ಹೆಚ್ಚು ಓದೋಕ್ಕೆ ಅಂದರೆ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಇನ್ನೇನಾದ್ರು ಮಾಡುವಂತಹ ಕೆಲಸಗಳು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಾಗಲಿ ಅಥವಾ ಇನ್ನಷ್ಟು ಉನ್ನತವಾದಂತಹ ಒಂದು ಓದಿನ ಅಭ್ಯಾಸ ಕ್ರಮಕ್ಕಾಗಿ ನೀವು ಹೊರಗಡೆ ದೇಶಕ್ಕೆ ಹೊರಡುವಂಥ ಮನಸ್ಥಿತಿ ಆಗಲಿ, ಇಂಥೆಲ್ಲ ಮನಸ್ಥಿತಿಗಳನ್ನು ಇಟ್ಕೊಂಡಿರ್ತೀರಿ. ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಶೀತ ಬಾಧೆಯಿಂದ ನರಳುವಂತಹದ್ದಾಗುತ್ತೆ, ಹೃದಯ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗುತ್ತೆ, ಅಲರ್ಜಿ ಸಮಸ್ಯೆಗಳಿಂದ ನರಳಬೇಕಾಗತ್ತೆ. ಅದರಿಂದ ಈ ರಾಶಿಗೆ ಸಂಬಂಧಪಟ್ಟವರು ಸ್ವಲ್ಪ ಮಟ್ಟಿಗೆ ಧನ್ವಂತರಿ ಮಹಾವಿಷ್ಣುನ ಪ್ರಾರ್ಥನೆ ಮಾಡುವಂಥದ್ದು, ಗೋಧಿ ಬೆಲ್ಲ ಉಪ್ಪು ಇದನ್ನು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬಹುದು. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನ ಗುರುಜಿಯವರಿಂದ ತಿಳ್ಕೊಂಡಿದ್ದಾಯ್ತು. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು ಹೇಳಿ. ನಮಸ್ತೆ, ನನ್ನ ಹೆಸರು ಕಾವ್ಯ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ಬೀದರಿಂದ ಕಾಲ್ ಮಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನನ್ನ ಬಗ್ಗೆನೇ ಮಾತಾಡೋದು. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ಹೇಳಮ್ಮ. ನನ್ ಮದ್ವೆ ಆಗಿ 5 ವರ್ಷ ಆಯ್ತು ಗುರುಜಿ. ನಂಗಿನ್ನು ಮಕ್ಕಳಿಲ್ಲ, ಅದಕ್ಕೋಸ್ಕರ ಕೇಳ್ಬೇಕಂತ ಕಾಲ್ ಮಾಡಿದ್ದೆ. ಆಗ್ಲಿಮ್ಮ. ಹೌದು, ಮದುವೆ ಆಗಿ 5 ವರ್ಷ ಆಯ್ತಾ? 5 ಮುಗ್ದಿ ಈಗ 6ರಲ್ಲಿದೆ. ಹೌದು. ಎಲ್ಲರೂ ವೈದ್ಯರ ಸಲಹೆ ತೆಗೆದುಕೊಂಡಿದ್ದೀರಾ? ಹೌದು ಗುರುಜಿ, ವೈದ್ಯರಲ್ಲೆಲ್ಲ ಹೋಗಿದ್ವಿ, ಎಲ್ಲ ನಾರ್ಮಲ್ ಅಂತ ಹೇಳಿದ್ದಾರೆ. ನಂದು ನಮ್ಮ ಮನೆಯದೆಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ. ನಿಮ್ದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಾ? ಹೌದು, ಡೇಟ್ಸ್ ಎಲ್ಲ ಕರೆಕ್ಟ್ ಇದೆ. ಮತ್ತೇನು ತಲೆ ಕೆಡಿಸ್ಕೋಬೇಡಿ, ಸ್ವಲ್ಪ ನಿಧಾನ ವಿಳಂಬ ಇರಬಹುದು, ಖಂಡಿತ ಅನುಕೂಲ ಆಗುತ್ತೆ. ಆದರೂ ನಿಮ್ಮ ಮನೆ ದೇವರು ಒಂದ್ಸತಿ ಪ್ರಾರ್ಥನೆ ಮಾಡಿ. ಸರಿ. ದಂಪತಿಗಳಿಬ್ರು ಸಹಿತ ಅಶ್ವತ್ಥನಾರಾಯಣನಿಗೆ ಅಶ್ವತ್ಥ ವೃಕ್ಷಕ್ಕೆ ಒಂದು 11 ಶುಕ್ರವಾರ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ. ಇದಿಷ್ಟು ಮಾಡ್ಕೊಳ್ಳಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಿದೆ. ಯಾಕೆಂದ್ರೆ ನಿಮ್ಮ ಸ್ವರ ತರಂಗದಲ್ಲೂ ಸಹಿತ ಏನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ, ಗರ್ಭಕ್ಕೆ ಸಂಬಂಧಪಟ್ಟ ಯಾವ ಸಮಸ್ಯೆಗಳು ಇಲ್ಲ. ಅದರಿಂದ ಸ್ವಲ್ಪ ನಿಧಾನ ಅಂತ ಇರಬಹುದು, ಯಾಕೆಂದ್ರೆ ಕೆಲವೊಬ್ಬರಿಗೆ ತುಂಬಾ ತಡವಾಗುತ್ತೆ, ನಿಧಾನ ಆಗುತ್ತೆ. ಭಯಪಡಬೇಡಿ, ಒಳ್ಳೇದಾಗ್ಲಿಮ್ಮ. ಕಾವ್ಯ ಅವರು ಕರೆ ಮಾಡಿದ್ರು ಬೀದರ್ನಿಂದ, ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಮೀಳಮ್ಮ ಅಂತ. ಪ್ರಮೀಳಮ್ಮ, ಎಲ್ಲಿಂದ ಕರೆ ಮಾಡಿದಿರಮ್ಮ? ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು?